ಇಲ್ಲ ಅಂದರೆ ಬುದ್ಧಿ ಹೇಳಬೇಕು ಅವರಿಗೆ. ಎಲ್ಲಿವರೆಗೆ SLC ಫೇಲ್ ಆದವರು ಇನ್ನೊಬ್ಬರು ರೂಲ್ ಮಾಡೋಕ್ಕೆ ಬರ್ತಾರಲ್ಲ, ಅಲ್ಲಿವರೆಗೆ ರಾಜ್ಯ ಅಲ್ಲ, ಏನೂ ಉದ್ಧಾರ ಆಗೋದಿಲ್ಲ. ಥರ್ಡ್ ಲಾರ್ಜೆಸ್ಟ್ ಎಕನಾಮಿಕಲ್ ಕಂಟ್ರಿ ನಾವು ಬರಬೇಕು, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಿದೆ. ಫಸ್ಟು ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕಿತ್ತಲ್ವ. ಇವರು ಹೇಳಿದಾಗೆ ಕ್ಷಣಿಕ ಸುಖಕ್ಕೋಸ್ಕರ ಅಥವಾ ಕ್ಷಣಿಕ ಆಸೆಗಳಿಗೋಸ್ಕರ ನಾವು ನಮ್ಮ ಹಕ್ಕುಗಳನ್ನು ಮಾರ್ಕೊಂಡಿದ್ದೇವೆ ಅಷ್ಟೇ. ಅಣ್ಣನ್ನು ಸೋಲಿಸಲಿಕ್ಕೆ ತಮ್ಮ ಮಚ್ಚು ಇದು ಮಾಡ್ತಾ ಇದ್ದಾನೆ, ತಮ್ಮನ್ನು ಸೋಲಿಸಲಿಕ್ಕೆ ಅಣ್ಣ ಮಚ್ಚು ಹೊರೀತಾ ಇದ್ದಾನೆ. ಇದರೊಳಗೆ ತೊಗೊಂಡವ್ರು ಯಾರು? ಮೂರನೇವರಲ್ವ. ನೋಡಿ, ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಎರಡು ಬೇಕು ಒಂದು ಜನತೆಗೆ. ಒಂದು ವಿದ್ಯಾಭ್ಯಾಸ ಇರಬೇಕು, ಇನ್ನೊಂದು ಹೆಲ್ತ್ ಸೆಕ್ಟರ್ ಇರಬೇಕು. ಎರಡೂ ನಾವು ಫ್ರೀ ಕೊಡ್ತೀವಿ, ಫ್ರೀ ಮಾಡ್ತೀವಿ ಅಂತ ಯಾರು ಪಕ್ಷದವ್ರು ಹೇಳ್ತಾ ಇದ್ದಾರೆ? ಅದಕ್ಕೆ ನಾವು ಪ್ರತಿ ಸಲ ಹೇಳ್ತೀವಲ್ವ, ಪ್ರಜ್ಞಾವಂತ ಮತದಾರರು ಅಂದರೆ ನಾವು ಪ್ರಜ್ಞಾವಂತರಾಗಿದ್ದೀವ ಫಸ್ಟ್ ನಾವು ಕೇಳ್ಕೋಬೇಕು. ಇಲ್ಲಿ ಬರೋದು ರಾಮ ಮಂದಿರ ಬರೋದಿಲ್ಲ, ಬಾಬ್ರಿ ಮಸೀದಿ ಬರೋದಿಲ್ಲ. ಎರಡು ವಿಷಯ ಭಾರತವನ್ನು ಮುಂತಗೋಬೇಕಾದ್ರೆ ಎರಡೇ ವಿಷಯಕ್ಕಾಗೋದು. ಒಂದು ವಾಣಿಜ್ಯ ಉದ್ಯಮ ಚೆನ್ನಾಗಾದರೆ ಎಲ್ಲದೂ ಉದ್ಯೋಗ ಆಗುತ್ತೆ, ಎಲ್ಲರಿಗೂ ಕೆಲಸ ಸಿಗುತ್ತೆ ಅಲ್ವಾ. ಇಲ್ಲಿ ನಾವು ನಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ನಾವು ಉಪಯೋಗಿಸ್ಬೇಕಿತ್ತು. ಯಾರು ಬರಬೇಕಿತ್ತು, ಯಾರು ಬರಬಾರ್ದಿತ್ತು ಅಂದರೆ ದಟ್ ಈಸ್ ನೆಕ್ಸ್ಟ್. ಅದು ಫಸ್ಟು ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕಿತ್ತಲ್ವ. ಇವರು ಹೇಳಿದಾಗೆ ಕ್ಷಣಿಕ ಸುಖಕ್ಕೋಸ್ಕರ ಅಥವಾ ಕ್ಷಣಿಕ ಆಸೆಗಳಿಗೋಸ್ಕರ ನಾವು ನಮ್ಮ ಹಕ್ಕುಗಳನ್ನು ಮಾರ್ಕೊಂಡಿದ್ದೇವೆ ಅಷ್ಟೇ. ಹೌದು, ಅಫ್ಕೋರ್ಸ್ ಥರ್ಡ್ ಲಾರ್ಜೆಸ್ಟ್ ಕಂಟ್ರಿ ಟು ಹ್ಯಾವ್ ಎ ವೆರಿ ಗುಡ್ ಪವರ್ ಇನ್ ಟರ್ಮ್ಸ್ ಆಫ್ ಐ ಮೀನ್ ಟು ಸೇ ದಟ್ ಟು ಡೆವಲಪ್ ಇಟ್ ಸೆಲ್ಫ್ ಆ್ಯಸ್ ಎ ಡೆವಲಪಿಂಗ್ ಕಂಟ್ರಿ ಎಕನಾಮಿಕ್ ಒಳಗಲ್ಲ. ಈವನ್ ಥರ್ಡ್ ಪಾರ್ಟಿ ಸಹಿತ ಎಲ್ಲರೂ ಒಪ್ಕೊಂಡಿದ್ದಾರೆ, ಬೇರೆ ಬೇರೆ ರಾಷ್ಟ್ರಗಳು ಸಹಿತ ಒಪ್ಕೊಂಡಿದ್ದಾರೆ ಇದೊಂದು ಗ್ರೋಯಿಂಗ್ ಕಂಟ್ರಿ ಅಂತ ಹೇಳಿ. ರೀಸೆಂಟಾಗಿ ಒಂದು ಮಾಧ್ಯಮದಲ್ಲಿ ಕೆಲವೊಂದು ಓಡಾಡ್ತಾ ಇದೆ, ಇಟ್ ಇಸ್ ಕಾಲ್ಡ್ ಎಸ್ ಚಾಟ್ GPT ಅಂತ ಹೇಳಿ. ಆ ಚಾಟ್ GPTಯಲ್ಲಿ ಬಂದ ವರದಿ ಏನು ಅಂತ ಹೇಳಿದ್ರೆ ಎಲ್ಲರಿಗೂ ಹೈರಾಣ ಆಗ್ತದೆ. ಫಾರಿನ್ ಫಂಡಿಂಗ್ ಬರ್ತಾವೆ ಉಂಟು ಕಾಂಗ್ರೆಸ್ಸಿಗೆ BJP ಸೋಲಿಸ್ಲಿಕ್ಕೋಸ್ಕರ. ಯಾರಿಗಾರು ಇದ್ರ ಬಗ್ಗೆ ಗಮನ ಉಂಟಾ? ಯಾರು ಕೇಳಿದ್ದೀರಾ ಇದನ್ನು? ಕೇಳಿಲ್ಲ. ಚಾಟ್ GPT ಅಂದರೆ ಏನು? ಫಸ್ಟ್ ಅದನ್ನು ಎನ್ಕ್ವೈರಿ ಮಾಡಿ. ಫಾರಿನ್ ದುಡ್ಡು ಫಾರಿನ್ ಫಂಡಿಂಗ್ ಮಾಡ್ತಾರೆ ನಮ್ಮವ್ರು ನಮಗೆ ಸೋಲ್ಸೋಕ್ಕೆ ಅಂತ ಕೇಳಿದ್ರೆ, ಇದು ನಾವು 700-800 ವರ್ಷಗಳ ಹಿಂದೆ ನಾವು ಓದ್ತಿದ್ವಲ್ಲ ಇತಿಹಾಸದಲ್ಲಿ, ಒಬ್ಬೊಂದು ರಾಜನನ್ನು ಕೊಲ್ಲಕ್ಕೆ ನಮ್ಮ ರಾಜ್ಯದವರೇ ಉಪಯೋಗಿಸಿದ್ರಂತ. ಅದೇ ಥರ ಆಗಲಿಲ್ವ? ಇದನ್ನು ಆಗಲಿಲ್ವ? ಸೊ ಇಲ್ಲಿ ಪ್ರಜ್ಞಾವಂತಿಕೆ ಇಲ್ಲಿ ಬಂತಿಲ್ಲಿ. ಆದರೆ ಇಲ್ಲಿ ನೋಡಿ, ಅಣ್ಣನ್ನು ಸೋಲಿಸಲಿಕ್ಕೆ ತಮ್ಮ ಮಚ್ಚು ಇದು ಮಾಡ್ತಾ ಇದ್ದಾನೆ, ತಮ್ಮನ್ನು ಸೋಲಿಸಲಿಕ್ಕೆ ಅಣ್ಣ ಮಚ್ಚು ಹೊರೀತಾ ಇದ್ದಾನೆ. ಇದರೊಳಗೆ ತೊಗೊಂಡವ್ರು ಯಾರು? ಮೂರನೇವರಲ್ವ. ಸೊ ನಮ್ಮ ಪ್ರಜ್ಞಾವಂತಿಕೆ ಇದೆಯಾ ನಮಗೆ? ಇದನ್ನು ನಾವು ನಮಸ್ತೆ ಕೇಳ್ಕೋಬೇಕು. ಅಫ್ಕೋರ್ಸ್ ಈಗ BJP ಬಂದಿರ್ಬೋದು, BJP ಮೆಜಾರಿಟಿ ಸಿಕ್ಕಿಲ್ಲ. ಅಟ್ಲೀಸ್ಟ್ 272 ಸಿಗಬೇಕಿತ್ತಲ್ವ, 300 ಸಿಗಬೇಕಿತ್ತಲ್ವ, ಯಾಕೆ ಸಿಗಲಿಲ್ಲ? ಎಲ್ಲ ಮಾರ್ಕೊಂಡಿದ್ದಾರೆ. ಇದೆಲ್ಲ ಹೈಪ್ ಅನ್ಸಲ್ವ? ಇದನ್ನು ಮೀಡಿಯಾದವರು ಹೈಪ್ ಮಾಡಿರ್ಬೋದಲ್ವ? ನೀವೆಲ್ಲರೂ ಎಲ್ಲ ಸಮೀಕ್ಷೆಗಳನ್ನೆಲ್ಲ ಇದು ಮಾಡಿದ್ರಲ್ವ, ಎಲ್ಲದ್ರೊಳಗೆ ಯಾವುದ್ರೊಳಗೆ ಒಂದರೊಳಗಾರು BJP 300ಕ್ಕಿಂತ ಕಡಿಮೆ ಬರುತ್ತೆ ಅಂತ ಯಾವ್ದಾರು ಹೇಳಿದ್ರ? ಒಂದು ಹೇಳಿತ್ತು. ಯಾಕೆ ಹೇಳಿಲ್ಲ? ಇಲ್ಲ, ಒಂದು ಹೇಳಿತ್ತು. ಅದನ್ನು ಹೇಳಿದ್ರು, ಅದನ್ನು ಅಲಯನ್ಸ್ ಬರುತ್ತೆ ಅಂತ ಹೇಳ್ಯಾರ ಅಷ್ಟೇ ವಿನಃ. 280 ಅದು ಬಿಟ್ಬಿಟ್ರೆ ಈಗ ಹಾಗೆ ನೋಡಿದ್ರೆ ಮಾಧ್ಯಮಗಳು ಸುಳ್ಳಾಗ್ತಾವಲ್ವಾಗ. ಮಾಧ್ಯಮದವ್ರ ನಂಬರು ನಾವು ಸುಳ್ಳು ಮಾಡ್ತೀರೋ ಅದು ನಂಬರನ್ನು. ಈಗ ಜನಗಳಿಗೆ ಯಾವ್ದು ನಂಬಬೇಕೀಗ? ನೋಡಿ, ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಎರಡು ಬೇಕು ಒಂದು ಜನತೆಗೆ. ಒಂದು ವಿದ್ಯಾಭ್ಯಾಸ ಇರಬೇಕು, ಇನ್ನೊಂದು ಹೆಲ್ತ್ ಸೆಕ್ಟರ್ ಇರಬೇಕು. ಎರಡೂ ನಾವು ಫ್ರೀ ಕೊಡ್ತೀವಿ, ಫ್ರೀ ಮಾಡ್ತೀವಿ ಅಂತ ಯಾರು ಪಕ್ಷದವ್ರು ಹೇಳ್ತಾ ಇದ್ದಾರೆ? ಹೇಳಿಲ್ಲ. ಇದನ್ನು ಒಬ್ಬರೊಬ್ಬರು ಹೇಳಿದವರು ಅಟಲ್ ಬಿಹಾರಿ ವಾಜಪೇಯಿ. ಅಂಥ ಒಂದು ಮುಂದಾಲೋಚನೆ ಇರತಕ್ಕಂಥ ವ್ಯಕ್ತಿಯನ್ನೇ ನಾವು ಬಿಟ್ಟಿಲ್ಲ. ನಾವು ಒಂದೇ ಮತದಲ್ಲಿ ಸೋತಿಸಿದ್ದೀವಿ. ಇದು ನಮ್ಮ ಪ್ರಜ್ಞಾವಂತಿಕೆನಾ? ಇದು ನಮ್ಮಷ್ಟೇ ನಾವು ಕೇಳ್ಕೋಬೇಕಲ್ವ? ಎಲ್ಲರೂ ಕೇಳ್ಕೋಬೇಕಲ್ವ? ಹಾಗಾಗಿ ಹೀಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಅಟ್ಲೀಸ್ಟ್ ಮುಂದೆ ಏನಾಗಬೇಕು ಅದನ್ನು ನಾವು ನೋಡಬೇಕು. ಈಗ ನೀವು ಹೇಳಿದ ಹಾಗೆ ಥರ್ಡ್ ಲಾರ್ಜೆಸ್ಟ್ ಎಕನಾಮಿಕಲ್ ಕಂಟ್ರಿ ನಾವು ಬರಬೇಕು, ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಿದೆ. ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಎಲ್ಲ ಮಾಧ್ಯಮ ಮಿತ್ರರಲ್ಲಾಗಿರ್ಬೋದು ಅಥವಾ ಎಲ್ಲ ಸತ್ಪ್ರಜೆಗಳಲ್ಲಾಗಿರ್ಬೋದು, ಸತ್ತ ಪ್ರಜೆಗಳಲ್ಲ, ಸತ್ಪ್ರಜೆಗಳಲ್ಲಾಗಿರ್ಬೋದು, ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ. ಮೊಹಮ್ಮದ್ ಬಿನ್ ತುಘಲಕ್ ತಪ್ಪಿದರೆ ಅಲಾವುದ್ದೀನ್ ಖಿಲ್ಜಿಗಳು ಯಾರೂ ಆಗೋದ್ಬೇಕಾಗಿಲ್ಲ. ಅಥವಾ ನಮ್ಮಲ್ಲಿ ಇರ್ಬೋದಲ್ಲ ಯಾರು? ನಾನು ಅವ್ರ ಹೆಸರು ತೊಗೊಳ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾವಿನ್ನು ಎಚ್ಚೆತ್ಕೋಬೇಕು, ನಾವಿನ್ನು ಯಾರಿಗೆ ತರಬೇಕು,
ಯಾರಿಗೆ ತರಬಾರದು ಅಂತೇಳಿ ನಮ್ಮಷ್ಟೊಂದು ಪ್ರಜ್ಞಾವಂತಿಕೆ ಬೇಕು. ಹಾಗಾಗಿ ಈ ಒಂದು ಏನೆಂದೇವು ಅನಿಸಿಕೆಗಳಾಗಿರ್ಬೋದು ಅಥವಾ ನಮ್ಮ ಅಭಿಪ್ರಾಯಗಳಾಗಿರ್ಬೋದು, ನಾವು ಪ್ರಶ್ನೆ ಕೇಳುವಂಥವರಾಗಬೇಕು. ಯಾರಿಗೆ? ಪ್ರಶ್ನಾತೀತರಿಗೆ. ಇಲ್ಲಿ ಯಾರೂ ಪ್ರಶ್ನಾತೀತರಿಲ್ಲ ಅಲ್ವೇ? ಹಾಗಾಗಿ ನಮ್ಮ ಏರಿಯಾದಲ್ಲಿಂದನೇ ಶುರು ಮಾಡ್ಕೋಬೇಕು. ಕಾರ್ಪೊರೇಟರಿಂದ ಶುರು ಆಗಬೇಕು. MLAಗಳಿಗೆ ಕೇಳಬೇಕು ಕ್ವಶನ್ಸನ್ನು, ಏನು ಡೆವಲಪ್ ಮಾಡಿದ್ದೀರಿ ಅಂತ ಕೇಳಬೇಕು. MP ಗಳಿಗೆ ಕೇಳಬೇಕು, ಏನು ಡೆವಲಪ್ ಮಾಡ್ತಾ ಇದ್ದೀರಿ ಅಂಥೇಳಿ. ಅವ್ರದ್ದು ಏನು ಆಲೋಚನೆಗಳಿದಾವೆ ನಾವು ತಿಳ್ಕೋಬೇಕು. ಅದಕ್ಕೆ ಸತ್ಕಾರ್ಯವಾಗಿ ನಾವು ಸಹಿತ ಸ್ಪಂದಿಸ್ಬೇಕು ಅವರಿಗೆ. ಇಲ್ಲ ಅಂದರೆ ಬುದ್ಧಿ ಹೇಳಬೇಕು ಅವರಿಗೆ. ಎಲ್ಲಿವರೆಗೆ SLC ಫೇಲ್ ಆದವರು ಇನ್ನೊಬ್ಬರು ರೂಲ್ ಮಾಡೋಕ್ಕೆ ಬರ್ತಾರಲ್ಲ, ಅಲ್ಲಿವರೆಗೆ ರಾಜ್ಯ ಅಲ್ಲ, ಏನೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನನ್ನ ಕಳಕಳೆ ಮನವಿ ಏನಂದರೆ, ಇನ್ನಾದರೂ ಪ್ರಜೆಗಳು ಸಹಿತ ಪ್ರಜ್ಞಾವಂತರಾಗಿ, ಬುದ್ಧಿವಂತರಾಗಿ, ತಿಳುವಳಿಕೆಯಿಂದ ಏನಾದ್ರು ಮುಂದುವರಿಬೇಕು. ಯಾಕಂದರೆ ನಮ್ಮ ಮನೆ ಕೀನ ಇನ್ನೊಬ್ರ ಕೈಯಲ್ಲಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಒಪ್ತಿರೋ? ಕಳ್ಳನ ಕೈಯಲ್ಲಿ ಕೀ ಕೊಟ್ಟಂಗೆ. ಈಗ ನೋಡಿ, 242 ಸೀಟಿಗೆ ಅವರೆಲ್ಲರೂ ಒಗ್ಗೂಡಿಸಿದ್ರು 231 ಬಂತು. ಸರಿ ಸಮಾನವೇ? ಇಲ್ಲ, ಸರಿ ಸಮಾನರಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ನಾವು ಕೇಳ್ಕೋಬೇಕು, ನಾವು ಇದನ್ನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂಥೇಳಿ. ನೋಡಿ, ನಾನೀಗ ಹೊಗಳ್ತಾ ಇಲ್ಲ, ಒಬ್ಬ ಉತ್ಕೃಷ್ಟ ಪ್ರಧಾನಮಂತ್ರಿ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿ ಬರೋಕ್ಕಿಂತ ಮುಂಚೆನೇ ಒಂದು ದಿನದಲ್ಲಿ 7 ಮೀಟಿಂಗ್ ಮಾಡಿ ಮುಂದೆ 100 ದಿನ ಏನು ಮಾಡಬೇಕು ಅಂತೇಳಿ ಒಬ್ಬ ಚಾರ್ಟ್ ಪ್ರಿಪೇರ್ ಮಾಡಬಲ್ಲ ಮುಂದಾಲೋಚನೆ ಇರತಕ್ಕಂಥ ವ್ಯಕ್ತಿನ ನಾವು ಇನ್ನಾದರೂ ತರಬೇಕು, ಇಟ್ಕೋಬೇಕು. ಆ ಒಂದು ಗುಣಗಳು ನಮಗಿರಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ತಪ್ಪಿದ್ರೆ ಕ್ಷಮಿಸಿ, ಸರಿ ಇತ್ತು ಅಂದರೆ ಇನ್ನು ಮುಂದುವರಿಸಿ. ಬೀಟ್ ಪ್ಲಸ್ ಕರ್ನಾಟಕ.